ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಗುರುವಾರ ಅಲ್ವಾ, ನಿನ್ನೆನೇ ತುಳಸಿ ಪೂಜೆ ಮುಗೀತು. ಸೊ ಅದಕ್ಕಂತೇಳಿ ಇವತ್ತು ಇದ್ದಕ್ಕಿದ್ದಂಗೆ ಪೂಜೆ ಎಷ್ಟು ಕ್ಲೀನ್ ಮಾಡಬೇಕು ಅನಿಸ್ಬಿಡ್ತು. ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ. ಸೊ ಫಸ್ಟೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟೆ. ಖಾಲಿ ಮಾಡ್ಕೊಂಡು ಇಲ್ಲಿ ಆಯಿಲ್ ಇತ್ತು. ಆಯಿಲ್ ಬಂದ್ಬಿಟ್ಟು ಥಿನ್ನರಿಂದ ಹಚ್ಬಿಟ್ಟು ಕ್ಲೀನಾಗಿ ಸ್ವಲ್ಪ ಪೇಂಟ್ ಕೂಡ ಎತ್ತೋಗ್ಬಿಟ್ಟಿದೆ. ದೆನ್ ಫುಲ್ಲು ಕ್ಲೀನ್ ಆದರೆ ಆಗಿದೆ. ಈ ಸ್ಟ್ಯಾಂಡ್ ಕೂಡ ಒರೆಸ್ಕೊಂಡಿದ್ದೀನಿ. ಚೆನ್ನಾಗಿದೆಯಲ್ಲ, ಟೀ ಕ್ಯಾಂಡಲ್ ಇಡೋದು. ದೆನ್ ನೋಡಿ, ನಮ್ಮ ಪೂಜೆ ರೂಮ್ ಬಂದು ಇಷ್ಟೇ ಇರೋದು. ಈಗ ಬಂದು ನಮ್ಮ ಮನೇಲಿರೋ ಚಿಕ್ಕ ಚಿಕ್ಕ ದೇವ್ರನ್ನ ನೋಡಿಸ್ತೀನಿ ನೋಡಿ. ಫಸ್ಟ್ ಬಂದು ಈ ವರಾಹಿ ಅಮ್ಮ ಫೋಟೋ ಚಿಕ್ಕದು, ಇದು 50 ರೂಪೀಸ್ ಶಿವಾಜಿನಗರಲ್ಲಿ ತಗೊಂಡಿತ್ತು. ದೆನ್ ಇದು ಅಯೋಧ್ಯ ರಾಮ ಮಂದಿರ ಚಿಕ್ಕದು, ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿತ್ತು. 76 ರೂಪೀಸ್ 80 ರೂಪೀಸ್ ಬಿತ್ತು ನನಗಾದರೆ. ಚೆನ್ನಾಗಿದೆಯಲ್ಲ. ಅಯೋಧ್ಯೆ ಕಟ್ಟಾದಮೇಲೆ ಆಮೇಲೆ ಆರ್ಡ್ರ್ ಮಾಡಿಕೊಂಡೆ, ದೇವ್ರ ರೂಮಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಶೋಕೇಸಲ್ಲಿ ಇಡೋಣಂದರೆ ನಮ್ಮನೆ ಶೋಕೇಸ್ ಇಲ್ಲ, ಅದಕ್ಕಂತ ಹೇಳ್ಬಿಟ್ಟು ದೇವ್ರ ರೂಮಲ್ಲಿ ಇಟ್ಟಿದ್ದೀನಿ. ದೆನ್ ನವರಾತ್ರಿ ಬಂತಲ್ವ, ಅದಕ್ಕೋಸ್ಕರ ಈ ದುರ್ಗಾ ಮತ್ತು ಫೋಟೋ ಆರ್ಡ್ರ್ ಮಾಡಿಲ್ಲ, ತೊಗೊಂಡಿತ್ತು. ಜಸ್ಟ್ 80 ರೂಪೀಸ್ ಬಿತ್ತು ನನಗಾದರೆ. ದೆನ್ ನಮ್ಮ ಮನೆ ಫೋಟೋ ಬಂದು ಇದು ಗೊತ್ತಲ್ವ, ಸಾಂಬ್ರಾಣಿ ಧೂಪ ಇಡೋದು. ಇಲ್ಲಿ ಧೂಪ ಇಡೋದು ಬಾಕ್ಸ್ ಒಳಗಡೆ. ಇದು ಕ್ಲೋಸ್ ಮಾಡಿದರೆ ಆ ಪುಡಿ ಎಲ್ಲ ಒಳಗಡೆನೇ ಇರುತ್ತೆ, ನಮಗೇನು ಪ್ರಾಬ್ಲಮ್ ಆಗೋಲ್ಲ, ಕ್ಲೀನಾಗಿರುತ್ತೆ. ದೆನ್ ಇದು ಕೂಡ ಗೊತ್ತಲ್ವ, ಸಾಂಬ್ರಾಣಿ ಸ್ಟಿಕ್ಸ್ ಇಡೋದು. ಈ ಕಡೆ ಒಂದು, ಈ ಕಡೆ ಒಂದು. ಆ್ಯಕ್ಚುಲಿ ಅವರು ಒಂದೊಂದೇ ಕೊಟ್ಟಿದ್ದು, ನಾನು ಹೋಲ್ ದೊಡ್ಡದು ಮಾಡಿಬಿಟ್ಟಿದ್ದೀನಿ, 2 ಇರಲಿ ಅಂತ. ಇದೆರಡು ಸೇರಿ 250 ಬಿತ್ತು. ದೆನ್ ಮಹಾರಾಷ್ಟ್ರದಲ್ಲಿರೋ ಮಹಾಲಕ್ಷ್ಮಿದು ಈ ಫೋಟೋ ಇಕ್ಕಿದ್ದೀನಿ. ಇದು ತುಂಬ ಒಳ್ಳೆಯದು, ಮಹಾಲಕ್ಷ್ಮಿ ಫೋಟೋ ಇಟ್ಟರೆ, ಅದಕ್ಕಂತೇಳ್ಬಿಟ್ಟು ಇಕ್ಕಿದ್ದೀನಿ. ಪೂಜೆ ಸಾಮಾನೆಲ್ಲ ತುಳಿಯೋಕೆ ಹಾಕ್ಬಿಟ್ಟಿದ್ದೀನಿ. ಏನು ಮಾಡಲಿ, ಪೂಜೆ ಸಾಮಾನು ತೊಳೆದ್ಬಿಟ್ಟು ಜೋಡಿಸ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ. ಸೊ ಪೂಜೆ ಸಾಮಾನು ಆದರೆ ಫುಲ್ ವಾಶ್ ಆಯಿತು. ಇದು ಉದ್ಧರಣೆ ಆರತಿ ಎತ್ತೋದು. ದೆನ್ ವಿಗ್ರಹಗಳಲ್ಲಿ ಇದೊಂದಿದೆ, ಗಣೇಶನ ವಿಗ್ರಹ. ನಮ್ಮ ಮನೆಯವ್ರು ತಂದಿದ್ದು, ಇಷ್ಟ ಆಗಿ ತಂದಿದ್ದು. ದೀಪ ಕೂಡ ಚಿಕ್ಕಿದೆ. ಇಲ್ಲಿ ಪ್ರಸಾದ ಏನಾದರೂ ಇಡ್ತೀನಿ. ದೆನ್ ಇದು ಬಂದು ದಿಯಾಸು. ಇದು ವಾಶ್ ಮಾಡಿದೆ, ಕಲರೇ ಹೋಗ್ಬಿಡ್ತೈತೆ, ಫುಲ್ ಅಲ್ಯೂಮಿನಿಯಮಲ್ಲಿ ಬಂದುಬಿಡ್ತಿದೆ. ಅದಕ್ಕಂತೇಳ್ಬಿಟ್ಟು ನಾನು ಬೇರೆ ತೊಗೊಳ್ಳೋಣ ಅಂತಿದ್ದೀನಿ. ಇದು ವಾಶ್ ಮಾಡಿದ್ರೆ ಕೂಡ ಕಲರ್ ಹೋಗ್ಬಿಡ್ತಿದೆ, ವಾಶ್ ಮಾಡೋಕ್ಕಾಗಲ್ಲ. ದೆನ್ ಇದು ಗ್ರಾಸಲ್ಲಿ ಕ್ಲೀನ್ ಮಾಡೋದ್ರಲ್ಲಿ ತುಂಬ ಇಷ್ಟ. ಕ್ಲೀನ್ ಮಾಡಬೇಕಂದ್ರೆ ಇದ್ರ ಕ್ಯಾರೆಟ್ಸು ಚೆನ್ನಾಗಿದೆಯಲ್ಲ, ಚಿಕ್ಕದಾಗಿ. ಇದು ಬಂದು ಡೈಲಿ ಯೂಸ್ಗೆ, ವರಲಕ್ಷ್ಮಿ ಹಬ್ಬಕ್ಕೆ ಸಪ್ರೇಟ್ ಇದೆ, ಏನಾದರೂ ಹಬ್ಬ ಹರಿದಿನ ಆದಾಗ ಅದಕ್ಕೂ ಸಪ್ರೇಟ್ ಇದೆ. ನಮ್ಮ ಮನೇಲಿ ಹೇಳ್ತಾರೆ, ಅರಿಶಿನ ಕುಂಕುಮ ಬಟ್ಲು ಎಷ್ಟು ದೊಡ್ಡದಾಗಿ ಇಕ್ಕಿದೆಯಾ ಅಂತಲ್ಲ, ಅದು ತುಂಬಕ್ಕೆ ಅರಿಶಿನ ಕುಂಕುಮ ಇಡಬೇಕಂತೆ. ಇದು ಬಂದು ಇದ್ರ ಸೆಟ್ಟು ಇಲ್ಲಿದೆ. ದೆನ್ ಇದು ಬಂದು ಪಾರ್ದುಗೆ ಅಂತ ಆರ್ಡ್ರ್ ಮಾಡಿದೆ, ಊಟ ತಿನ್ನೋಕ್ಕೆ. ನನಗೇನು ಗೊತ್ತಾ, ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಿತ್ತಾಳೆಯಲ್ಲಿ ತಿಂದರೆ ತುಂಬ ಒಳ್ಳೆಯದಂತೆ, ಅದಕ್ಕೆ ಮಗುಗೆ ಇದರಲ್ಲೇ ತಿನ್ನಿಸಿದ್ದೆ. ಆ್ಯಕ್ಚುಲಿ ಬೆಳ್ಳಿ ಅವೆಲ್ಲ ತೊಗೋಬೋದು, ಬಟ್ ಹೆಲ್ತ್ಗಿಂತ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕಂತ ಹೇಳ್ಬಿಟ್ಟು ಈ ಬ್ರಾಸ್ ಆರ್ಡ್ರ್ ಮಾಡಿದೆ. ಬಟ್ ಇವಾಗ ಇದು ಬಂದು ದೇವರಿಗೆ ಪ್ರಸಾದಕ್ಕೆ ಆಗ್ತದೆ, ಪ್ರಸಾದಕ್ಕೆ ಅಂತ ಇಟ್ಟಿದ್ದೀನಿ. ಓಕೆ, ಈಗಾದರೆ ಪೂಜೆ ಐಟಮ್ಸ್ ಎಲ್ಲ ಆಯಿತು. ದೆನ್ ಜೋಡಿಸ್ಬಿಟ್ಟು ನೋಡಿಸಿ. ಓಕೆ, ಆ್ಯಕ್ಚುಲಿ ನಾನೊಂದ್ರ ಬಗ್ಗೆ ಹೇಳೋದನ್ನು ಮರ್ತೋದೆ. ಗಂಟೆ, ಇದು ಗಂಟೆ ಐತೆ, ಚೆನ್ನಾಗೈತೆ. ಅದು ಬಟ್ ಇದ್ರೊಳಗಡೆ ಇದಿರುತ್ತಲ್ವ, ಅದೇನಾಗೈತೆ, ಇದ್ರ ಮೇಲೆ ಕೂಡ ನಂದಿದು ಸ್ಟ್ಯಾಂಡ್ ಬಂದಿತ್ತು. ಪಾರ್ದು ಇದೇನಲ್ಲ, ಹೊಡೆದು ಹೋಯ್ತು. ಅದಕ್ಕೆ ಇವಾಗ ಹೊಸ ಗಂಟೆ, ಹೊಸ ದೀಪಗಳು ತೊಗೋಬೇಕು. ಸೊ ಟೋಟಲಿ ನಮ್ಮ ಪೂಜೆ ರೂಮ್ ಆದರೆ ಹಿಂಗಿರುತ್ತೆ. ಇದಾದರೆ ನಾನೇ ಮಾಡಿದ್ದು. ಆ್ಯಕ್ಚುಲಿ ಡೋರ್ ಹ್ಯಾಂಗಿಂಗ್ ಮಾಡೋಣ ಅಂದ್ಕೊಂಡೆ, ಆ ಕಡೆ ಈ ಕಡೆ, ಬಟ್ ಅಷ್ಟು ಟೈಮ್ ಸಿಕ್ಕಿಲ್ಲ. ಇಂಥದ್ದು ಇನ್ನೊಂದಿದೆ, 3 ಇದು ಗೊತ್ತಲ್ವ, ಮಕ್ಕಳಿರೋ ಕಡೆ. ಇದು ಒಂದು ಎಣ್ಣೆ, ದೇವ್ರ ಮನೆಗೆ ಸಪ್ರೇಟಾಗಿ ಇಡ್ತೀನಿ ಎಣ್ಣೆ. ಸೊ ಟೋಟಲಿ ಇದ್ದಾರೆ ನಮ್ಮ ಪೂಜಾ ರೂಮು. ಥ್ಯಾಂಕ್ ಯು. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಉದ್ಧರಣೆ ಇಡೋಕ್ಕೆ ಜಾಗ ಇಲ್ಲ, ಇದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ಸೈಡಾಗಿ ಇಟ್ಟರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಇದು ಅಂತೇಳ್ಬಿಟ್ಟು ಇದು ಮೇಲೆ ಇಡ್ತೀನಿ. ರೂಮ್ ಮಾಡಿದೆ. ಸೊ ಇದು ಪೂಜೆ ರೂಮು. ಯಾವಾಗ ಕ್ಲೀನ್ ಮಾಡಿದ್ರೆ ಇಷ್ಟೇ ಕಷ್ಟ ಇರುತ್ತೆ. ಅದಕ್ಕೆ
ಹೇಳೋದು ಕ್ಲೀನ್ ಮಾಡ್ತಾ ಇರಬೇಕು ಅವಾಗ ಅಂತ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆನ್ ಇನ್ನೂ ಇದ್ದಾವೆ ನೋಡಿ, ವಾಲ್ಪೇಪರ್ ಇದೆಲ್ಲ ಇದೆ ಕೊಟ್ಟಿದ್ದಿತ್ತು. ಸಿಮೆಂಟಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಕಲ್ಲು. ಬಟ್ ನಾನಾದರೆ ಈ ಥರ, ಯಾಕಂದರೆ ಅದ್ರ ಮೇಲೆ ಆಯಿಲ್ ಬಿದ್ದರೆ ಫುಲ್ ಹಂಗೆ ಸ್ಟೇನ್ಸ್ ಕಾಣಿಸುತ್ತೆ. ಇದ್ರ ಮೇಲೆ ಅದೇ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಕಿಚನ್ ಕೂಡ ಎಲ್ಲ ಹಾಕಿದ್ದೀನಿ. ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಹತ್ರ 1000 ರೂಪೀಸ್ ಖರ್ಚು ಬಂತು. ದೆನ್ ಈ ಸ್ಟೋನ್ ಗೊತ್ತಲ್ವ, ಗೊತ್ತಿಲ್ಲ ಅನ್ಕೋತೀನಿ. ಇದು ಆಂಧ್ರ ಸೈಡು ಗೆಂಡಿ ಅಂತಾರೆ. ಗೆಂಡಿ ಅಲ್ಲಿ ನದಿ ಇದೆಯಲ್ವ, ಅಲ್ಲಿ ಹೊಸ ಡ್ಯಾಮನ್ನು ಕಟ್ಟಿದ್ದಾರೆ ಅಂತ. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಪೂಜೆಗಂತ ಹೋಗಿದ್ರಿ, ಅಲ್ಲಿ ಕಲ್ಲುಗಳು ತುಂಬ ಚೆನ್ನಾಗಿತ್ತು. ಅದಕ್ಕಂತೇಳಿ ನಾನು ಫುಲ್ಲು ಒಂದು 5-6 ಕಲ್ಲು ಎತ್ಕೊಂಡಿದ್ದೆ. ಇನ್ನೊಂದು ಪೂಜೆ ರೂಮಲ್ಲಿ ಒಂದು ಮಣ್ಣಿಂದು ಪ್ಲೇಟ್ ಥರ ಮಿಸ್ ಆಗಿದೆ. ಅದರಲ್ಲಿ ಉಪ್ಪು ಹಾಕಿಡ್ತಿದ್ದೆ. ದೇವ್ರ ರೂಮಲ್ಲಿ ಉಪ್ಪು ಹಾಕಿಡ್ಬೇಕಂತೆ, ಯಾಕಂದರೆ ಮನೇಲಿ ಉಪ್ಪು ಖಾಲಿ ಆಗಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಅದು ಉಪ್ಪಿನ ಇಡ್ತಿದ್ದೆ. ಅದು ಮಣ್ಣು ತೊಳೆಯೋಕೆ ಹಾಕಿದ್ದೀನಿ. ಸೊ ಹೊಸದು ತೊಗೊಬರ್ಬೇಕು. ಈ ಕಲ್ಲು ಬಂದು ಅಲ್ಲಿಂದನೇ ಎತ್ಕೊಂಡಿತ್ತು. ನನಗೆ ತುಂಬ ಇಷ್ಟ ಆಯಿತು ಕಲ್ಲು, ಅದಕ್ಕೆ ಎತ್ಕೊಂಡು ದೇವ್ರ ಹತ್ರ ಇಟ್ಟು, ಯಾಕಂದರೆ ಅದು ದೇವಸ್ಥಾನದಿಂದ ಎತ್ಕೊಂಡಿತ್ತಲ್ವ, ಅದಕ್ಕೋಸ್ಕರ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಏನು ಮಾಡೋಣ, ಹೆಣ್ಮಕ್ಳಿಗೆ ಏನು ಇಷ್ಟ ಆದರೆ ಅದು ಎತ್ಕೊಂಡ್ಬರ್ಬೇಕು, ಮಾಡಬೇಕು ಅಷ್ಟೇ. ಸೊ ಇದು ಇವತ್ತಿನ ಪೂಜೆ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಬೇಕಂದ್ರೆ ಮಾಡಿ, ಇಷ್ಟ ಆದರೆ. ಇಲ್ಲ ಏನೋ ತಪ್ಪಿದ್ದರೆ ಹಿಂಗೆ ಮಾಡಿ ಅಂತ ಹೇಳಿ, ಏನೋ ತಪ್ಪಿದ್ದರೆ ಅಷ್ಟೇ. ಥ್ಯಾಂಕ್ ಯು.